ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಜಿಲ್ಲಾ ಸಮಿತಿ ಯಾದಗಿರಿ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಹೊತ್ತಪೇಟ ಗ್ರಾಮದ ಘಟಕದ ಪ್ರಾಥಮಿಕ ಸಮ್ಮೇಳನವನ್ನು ಜರುಗಿತು. ಸಮ್ಮೇಳನದ ಬಾವುಟವನ್ನು ಗ್ರಾಮದ ಹಿರಿಯರಾದ ಮಲ್ಲಪ್ಪ ಪೂಜಾರಿ ನೆರವೇರಿಸಿದರು. ಈ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ದಾವಲ್ ಸಾಬ್ ನಾದಾಫ್, ಕೃಷಿ ಕೂಲಿಕಾರರಿಗೆ ಮೊದಲು ಕೃಷಿಯಲ್ಲಿ ಕೆಲಸ ಸಿಗುತ್ತಿತ್ತು. ಈಗ ಜಾಗತೀಕರಣದಿಂದ ಬಿತ್ತನೆ ಕೆಲಸ, ರಾಶಿ ಮಾಡುವ ಕೆಲಸ ಯಂತ್ರಗಳಿಂದಲೇ ಕೆಲಸ ಮಾಡಿಸುತ್ತಿರುವುದರಿಂದ ಕೃಷಿ ಕೂಲಿಕಾರರಿಗೆ ಕೆಲಸ ಸಿಗದಂತಾಗಿ ಕೂಲಿಕಾರರ ವಲಸೆ ಹೆಚ್ಚಾಗಿದೆ. ವಲಸೆಯನ್ನು ತಡೆಗಟ್ಟಲು ಕೃಷಿ ಕೂಲಿಕಾರರಿಗೆ ಉದ್ಯೋಗ ಖಾತ್ರಿಯ ಯೋಜನೆಯಡಿಯಲ್ಲಿ 200 ದಿನ ಕೆಲಸ, ದಿನಕ್ಕೆ 600 ರು ಕೂಲಿ ಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿ ಮಾಡಬೇಕು. ಎಲ್ಲ ಬಡವರಿಗೆ ಮನೆ, ಭೂಮಿ, ನಿವೇಶನ, ಬ್ಯಾಂಕ್ ಸಾಲ ಸಿಗುವಂತೆ ಮಾಡಬೇಕು. ಸರ್ಕಾರಕ್ಕೆ ಒತ್ತಾಯಿಸಲು ಹೋರಾಟ ರೂಪುರೇಷೆಗಳನ್ನು ಸಮ್ಮೇಳನದಲ್ಲಿ ಮಾಡಲಾಯಿತು. ಈ ಸಮ್ಮೇಳನದಲ್ಲಿ ತಾಲೂಕು ಅಧ್ಯಕ್ಷರಾದ ರಂಗಮ್ಮ ಕಟ್ಟಿಮನಿ, ದೇವುಹಳ್ಳಿ ರೈತ ಸಂಘದ ತಾಲೂಕು ಕಾರ್ಯದರ್ಶಿಯಾದ ಭೀಮರಾಯ ಪೂಜಾರಿ, ಗೀತಾ ದೇವೇಂದ್ರ ಕುಮಾರ್, ಹಿಮಾಮ್ ಸಾಬ್ ನದಾಫ್ ಹಾಜರಿದ್ದರು. ನಂತರ ಗ್ರಾಮ ಘಟಕದ ಅಧ್ಯಕ್ಷರಾಗಿ ವಜ್ರಮ್ಮ, ಕಾರ್ಯದರ್ಶಿಯಾಗಿ ನಿಂಗಣ್ಣ, 11 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಎಂದು ದೇವುಹಳ್ಳಿ ತಿಳಿಸಿದರು. ಹೊತ್ತಪೇಟ ಗ್ರಾಮ ದೇವುಹಳ್ಳಿ ತಾಲೂಕು ಕಾರ್ಯದರ್ಶಿಗಳು, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ತಾಲೂಕು ಸಮಿತಿ, ಶಹಾಪುರ.